ಬಹುತೇಕ ಅಜ್ಜು ನಿಮ್ಗೇನಾದ್ರು ಕೇಳ್ತಾರೆ, ಅಜ್ಜು ಫೋನೇ ಎತ್ತೋದಿಲ್ಲ ನಮಗೆ ಅನ್ನೋದು ಈ ಕಾಮನ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ಸ್ಗಳಿಗೆ ಇಂಡಸ್ಟ್ರಿಯಲ್ಲಿ ಹೇಳೋಂತಲ್ಲ, ನಿಮ್ಗೆ ಹೇಳ್ತಾರೆ ಅಜ್ಜು? ಇಲ್ಲ ಖಂಡಿತ ಎಲ್ಲರ ಕಾಲು ರಿಸೀವ್ ಮಾಡ್ತೀನಿ. ಮೇ ಬಿ ರೆಕಾರ್ಡಿಂಗಲ್ಲಿ ಇದ್ದರೆ ಅಥವಾ ಕೆಲವೊಂದು ಟೈಮಲ್ಲಿ ಏನೋ ವರ್ಕ್ ಫಿನಿಶ್ ಆಗಿರೋದಿಲ್ಲ, ಇಲ್ಲಾಂದರೆ ಐ ವಿಲ್ ಬಿ ಅವೈಲೇಬಲ್. ನಾನು ಎಲ್ಲ ಅಂದ್ರೂ ನಾನು ಸ್ಟುಡಿಯೋದಲ್ಲಿ ಇರ್ತೀನಿ. ನಾನು 100% ಆ ಒಂದು ಕಮ್ಯುನಿಕೇಷನ್ ಖಂಡಿತ ಇರಲೇಬೇಕು. ಯಾಕಂದ್ರೆ ಕೆಲವೊಂದು ಸತಿ ಡೆಸ್ಪರೇಟಾಗಿ ಕೆಲವೊಂದು ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ನನಗೆ ಗೊತ್ತು ಆ ಟೈಮಲ್ಲಿ ಆ ಸಿಚುವೇಶನ್ ನಾನು ಕಾಲ್ ಅಟೆಂಡ್ ಮಾಡಿದ್ರೆ ಇಟ್ ವಿಲ್ ಟರ್ನ್ ಔಟ್ ಟು ಬಿ ಡಿಫ್ರೆಂಟ್. 100%. ಸೊ ನಾನೇನು ಮಾಡ್ತೀನಿ, ಅದಕ್ಕೆ ಬೇಕಾಗಿರೋ ತಯಾರಿ ಮಾಡಿಕೊಂಡು ಅಥವಾ ಸಾಂಗ್ ಕೊಡಬೇಕು, ಸಾಂಗ್ ತಯಾರಿ ಮಾಡ್ಕೊಂಡು ಸರ್ ಸಾಂಗ್ ರೆಡಿ ಇದೆ ತಗೊಳ್ಳಿ, ಸಾರಿ ಸ್ವಲ್ಪ ಟೈಮ್ ತೊಗೊಂಡೆ ಬಿಕಾಸ್ ಆಫ್ ದಿಸ್ ಆ್ಯಂಡ್ ದಿಸ್ ಅಂತ ಹೇಳಿ ನಾನು ಇದು ಮಾಡ್ತೀನಿ. ಯೂಶಲಿ ವಾಟ್ ವಿಲ್ ಬಿ ರನ್ನಿಂಗ್ ಇನ್ ಯುವರ್ ಮೈಂಡ್ 30 days prior to the release of any film? ನ್ಯಾಪ್ಕನಿಲ್ಲ ನನಗೆ, ಯಾವ 30 days ನ್ಯಾಪ್ಕನಿಲ್ಲ, ಅಷ್ಟು ಪ್ರೆಷರ್. ಹೆಂಗಿರ್ತೀನಿ ಏನು ಮಾಡ್ತಿರ್ತೀನಿ ಅಂತ ಅದು ನನಗೆ ಬಂದರೆ ಎಲ್ಲ ಬಂಚಾಗೇ ಬರುತ್ತೆ. ಈಗ ನೋಡಿ, ವಿಕ್ರಾಂತ್ ಋಣ, ಗುರು ಶಿಷ್ಯರು, ಕಾಂತಾರ, ಅದಾದಮೇಲೆ ಚಾಂಪಿಯನ್, ಅದಾದಮೇಲೆ ಬನಾರಸ್, ಅದಾದಮೇಲೆ ಗಂಧದ ಗುಡಿ, 6 ಸಿನಿಮಾಸ್ ಒಂದು ವರ್ಷದಲ್ಲಾಗಿದ್ದು ಅದು ಅಥವಾ ಎಲ್ಲ ಇನ್ ಸ್ಪ್ಯಾನ್ ಆಫ್ 2.5 months. ನಮಸ್ಕಾರ ನಮಸ್ಕಾರ ಗುರು. This was like this. And ಮ್ಯಾಕ್ಸ್ ಆ್ಯಂಡ್ UI ಒಟ್ಟಿಗೆ, ಮ್ಯಾಕ್ಸ್ ಆ್ಯಂಡ್ UI, ಆ್ಯಂಡ್ ಡೆವಿಲ್ ಆ್ಯಂಡ್ ಮಾರ್ಕ್ ಒಟ್ಟಿಗೆ. ಆವಾಗ ಸುಂದರಂಗ ಜಾಣ, ಕಿರಿಕ್ ಪಾರ್ಟಿ, ಮಮ್ಮಿ ಸೇಮಿ, ಶ್ರೀಕಂಠ, ಮತ್ತು ಒಂದು ಮೂವಿ ನನಗೆ ಸಡನ್ ಜ್ಞಾಪಕ ಬರ್ತಿಲ್ಲ, ಇದೊಂದು ಮೂವಿ. ಈ 5 ಸಿನಿಮಾನು ಎವ್ರಿ ವೀಕ್ ಒಂದೊಂದು ಮೂವಿ. ನನಗೆ ನಲ್ಲಕ್ಕೆ ಹೆಂಗಂದರೆ ಎಲ್ಲನೂ ಹಂಗೆ ಬರುತ್ತೆ. ಅದೇ ಬಂದರೆ ಒಟ್ಟಿಗೆ ಗುದ್ಕೊಂಡ್ ಬರುತ್ತೆ, ಇಲ್ಲ ಅಂದರೆ ನಿಧಾನಕ್ಕೆ ಅದ್ರ ಪಾಡಿಗೆ ಪೇಸ್ ಅನ್ನೋ ಥರ. ಈಗಲೂ ಎಷ್ಟು ಸಿನಿಮಾ ಇದೆ ಅಜ್ಜು ಕೈಯಲ್ಲಿ ಈಗ? ಯಾವ ಮಾಡ್ತೀನಿ, ಈ ವರ್ಷ ನನಗೆ 2 to 3 ಮೂವೀಸ್ ರಿಲೀಸ್ ಇದೆ. ಅನೌನ್ಸ್ ಆಗಿರೋದು? ಅನೌನ್ಸ್ ಅದರಲ್ಲಿ 2 ಒಂದು ಅನೌನ್ಸ್ ಆಗಬೇಕು. ಅದು ಅನೌನ್ಸ್ ಆದ್ಮೇಲೆ ಗೊತ್ತಾಗುತ್ತೆ. ಇಟ್ಸ್ ವೆರಿ ನೈಸ್ ಎಕ್ಸೈಟಿಂಗ್ ಪ್ರಾಜೆಕ್ಟ್ ಫಾರ್ ಮೀ. ಅಮೇಜಿಂಗ್. ವಿತ್ ನಾವೆಲ್ಲರೂ ಇಷ್ಟಪಡೋ ಒಬ್ಬ ಸ್ಟಾರ್ ಜೊತೆ. ಗೊತ್ತಾಗತ್ತೆ ನಿಮಗೆ. ಓಕೆ, ತುಂಬ ಕ್ರಿಮಿನಲ್ ಥಿಂಕಿಂಗ್ ಯೋಚನೆ ಮಾಡ್ತಿದ್ದೀನಿ. ಎಕ್ಸೈಟಿಂಗ್ ಪ್ರಾಜೆಕ್ಟ್ ಕೂಡ ತುಂಬ ಚೆನ್ನಾಗಿದೆ, ವಿತ್ ವೆರಿ ಫೇಮಸ್ ಡೈರೆಕ್ಟರ್ ಆಲ್ಸೋ. ಅಮೇಜಿಂಗ್. ಓಕೆ, ಅದನ್ನು ಹೇಳ್ತೀನಿ. ಅದು ಈ ವರ್ಷ ರಿಲೀಸ್ ಇದೆ. ಲೇಟರ್ ದಿಸ್ ಇಯರ್ ಐ ಹ್ಯಾವ್ ಎ ಮೂವಿ ಕಾಲ್ಡ್ ವೃಷಕರ್ಮ ವಿತ್ ದ ಸೇಮ್ ವಿರೂಪಾಕ್ಷ ಟೀಮ್ ಜೊತೆ ನಾಗ ಚೈತನ್ಯ ಇಸ್ ಇದರಲ್ಲಿ. ಲೇಟರ್ ಇಯರ್ ಇದಿದೆ. ಅದು ಬಿಟ್ಟರೆ ರೈಟ್ ನೌ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಪ್ರಾಕ್ಟೀಸ್ ಕಾನ್ಸರ್ಟ್. ಸೊ ಈಚ್ ಆ್ಯಂಡ್ ಎವ್ರಿ ಸಾಂಗ್ ಐ ಆಮ್ ಡೂಯಿಂಗ್ ಇಟ್ ಇನ್ ಕಾನ್ಸರ್ಟ್ ವರ್ಷನ್ ಆಗಿರುತ್ತೆ. ಇಟ್ ವೋಂಟ್ ಬಿ ಎ ಸಿನಿಮಾ ವರ್ಷನ್ ಆಗಿರೋದಿಲ್ಲ. ನಥಿಂಗ್. ಇಟ್ಸ್ ಇನ್ ಪ್ಯೂರ್ 70% ಆಫ್ ದ ಸಾಂಗ್ ವಿಲ್ ಬಿ ಹ್ಯಾವಿಂಗ್ ಎ ನ್ಯೂ ವರ್ಷನ್ ಆಫ್. ಎಷ್ಟು ಜನ, ಓಕೆ, ಬಿಫೋರ್ ಐ ಗೋ ಟು ದ ಕಾನ್ಸರ್ಟ್, ದಟ್ ವಿಲ್ ಬಿ ದ ಲಾಸ್ಟ್ ಸೆಗ್ಮೆಂಟ್ ಐ ವಾಂಟ್ ಟು ಡಿಸ್ಕಸ್. ನಿತಿಲನ್ ಏನು ಮಾಡ್ತಾ ಇದ್ದಾರೆ? ಮಹಾರಾಜ 2 ಬರೀತಾ ಇದ್ದಾರೆ. ಹೌದಾ? ಓಹೋ. ರಜನಿ ಸರ್ಗೂ ಬರೆಯೋದಕ್ಕೆಲ್ಲ ತಯಾರಿ ನಡೀತಾ ಇದೆ ಅವ್ರಿಗೂ. ಬಟ್ ಅದನ್ನು ಅವರು ಹಿ ಟೇಕ್ಸ್ ಎ ಲಾಟ್ ಆಫ್ ಟೈಮ್ ಟು ರೈಟ್. ಅವ್ರು ಹೇಳ್ತಿದ್ದಾರೆ, ನನಗೆ ಪೇಪರ್ ಮೇಲೆ ಬಂದ ಮೇಲೆ ನನಗೆ ಧೈರ್ಯ, ಸೊ ಬರೋರ್ಗು ನನ್ನ ಬಿಟ್ಬಿಡಿ ಅಂತಾರೆ ಅವರು. ಮೇಕ್ ಸೆನ್ಸ್. ಆ್ಯಕ್ಚುಲಿ ಇನ್ನೊಂದು ಆಲ್ಬಮ್ ನಾನು ಆ್ಯಕ್ಚುಲಿ ಮಧ್ಯದಲ್ಲಿ ಮಾತಾಡೋದು, ಅದು ಕೂಡ ಬಹಳಷ್ಟು ಪ್ರಶಂಸೆ ಪಡೆದಂಥ ಆಲ್ಬಮ್ ಅಂದರೆ ರತ್ನ ಪ್ರಪಂಚ. ಎಸ್. ಸೊ ಬಿಕಾಸ್ ಆಲ್ ದ ಸಾಂಗ್ಸ್ ಆ್ಯಕ್ಚುಲಿ, ಎಸ್ಪೆಷಲಿ ಸಂಚಿತ್ ಹಾಡಿರೋದಂಥ ಹಾಡಂತೂ ಬಿಡಿ, ಅದು ಅಲೆಮಾರಿ ಅಂತೂ ಇಟ್ ಇಸ್ ಸಮಥಿಂಗ್ ವೆರಿ ಅನ್ಯೂಶುವಲ್. ಅಗೈನ್ ನೋಬಡಿ ಕ್ಯಾನ್ ಸೇ ಫ್ರಮ್ ಯುವರ್ ಪ್ರೀವಿಯಸ್ ವರ್ಕಿಂದ ಅದಕ್ಕೆ ಅಂತಂದಾಗ ಇಲ್ಲ, ಇದು ಬೇರೆನೇ, ಇದು ಬೇರೆನೇ ಅಜನೀಶ್, ಇದು ಬೇರೆನೇ ಅಜನೀಶ್. ಅದೊಂಥರ ಅಗೇನ್ ಯು ಸರ್ಪ್ರೈಸ್ಡ್. ಆ್ಯಂಡ್ ಭಾಳ ಅದ್ಭುತವಾದಂಥ ಆಲ್ಬಮ್ ಅಂದರೆ ನನಗೆ ಗಾಡ್ಸ್ ಗ್ರೇಸ್ ಅಂದರೆ ಅಂತಂತ ಒಳ್ಳೊಳ್ಳೆ ಸಿಚುವೇಶನ್ ಸಿಕ್ತು. ರತ್ನನ ಸಿಚುವೇಶನ್ ಹಂಗೆ ಇದೆ. ಅದರಲ್ಲಿ ಅವನು ಏನನ್ನೋ ಹುಡ್ಕೊಂಡು ಹೋಗ್ತಾನೆ. ಹೆತ್ತ ತಾಯಲ್ಲಂತ ಗೊತ್ತಾಗುತ್ತೆ, ಯಾರು ತಾಯಿ ಅಂತ ಹುಡ್ಕೊಂಡು ಹೋಗೋದಂತ ಎಂಥ ಒಂದು ಸಿಚುವೇಶನ್ ಅದು. ಅದಕ್ಕೆ ನೀವು ಜಸ್ಟಿಸ್ ಮಾಡದೆ ಬಿಡೋಕ್ಕಾಗತ್ತಾ ಆ ಸಿಚುವೇಶನ್? ಖಂಡಿತ ಯು ಹ್ಯಾವ್ ಟು ಡೂ ಇಟ್ ಅಥವಾ ನಮ್ಮ ಇದನ್ನು ತಗೊಳ್ಳಿ, ಕರ್ಣ ವಿಲ್ ಗೋ ಟು ರೀಇನ್ವೆಂಟ್ ಹಿಮ್ಸೆಲ್ಫ್ ವಿತ್ ಕಾಗದ ದೋಣಿ ಹಾಡು. ಅದು ಕೂಡ ನೋಡಿ, ಆ್ಯಕ್ಚುಲಿ ಒಬ್ಬ ಮ್ಯೂಸಿಕ್ ಸರ್ಕಾರಿ ನೀವೇ ಬ್ಯಾಕ್ಗ್ರೌಂಡ್ ಎಲ್ಲ ಮಾಡಿದಜ್ಜು? ಹೌದು. ಸರ್ಕಾರಿ ಅದಂಗೆ ವರ್ಕ್ ಆಯ್ತು. ಯೂಶಲಿ ಬ್ಯಾಕ್ಗ್ರೌಂಡು ಅದಕ್ಕೆ ಮುಂಚೆನೇ ಆಲ್ರೆಡಿ ಮಾಡಿದ್ರಿ ಅಲ್ವ ರಿಷಬ್ ಜೊತೆ?
ನಾನು ಮಾಡಿದ್ದೆ, ಬಟ್ ರಿಷಬ್ ಆಫ್ಟರ್ ಕಿರಿಕ್ ಪಾರ್ಟಿ ರಿಷಬ್ಗೆ ಈ ವಾಂಟೆಡ್ ಡೂ ಹಿಮ್ಸೆಲ್ಫ್. ನಾನೇ ಒಂದು ಸಪ್ರೇಟಾಗಿ ಅಂದರೆ ಒಂದು ಚಿಕ್ಕ ಮಕ್ಕಳು ಸಿನಿಮಾ ಮಾಡಬೇಕು ಅಂತ ಕಿರಿಕ್ ಪಾರ್ಟಿಯಿಂದ ಮುಂಚೆನೇ ಹೇಳೋರು, ಐ ವಾಂಟ್ ಟು ಡೂ ಎ ಫಿಲ್ಮ್. ಅಲ್ಲೊಬ್ಬ ಹುಡುಗ ಇರ್ತಾನೆ, ಅವನಿಗೊಂದು ಲವ್ ಆಗಿಬಿಟ್ಟಿರುತ್ತೆ, ಯಾವಾಗ ನೋಡಿ ನಗ್ತಾ ಇರ್ತಾನೆ ಅಂತ ಹೇಳ್ತಾನೆ ಇದ್ರು. ಬಟ್ ನಾನು ರಕ್ಷಿತ್ ಜೊತೆ ತಕ್ಸ್ ಆಫ್ ಮಾಲ್ಗುಡಿ ಅವಾಗ ನಡೀತಾ ಇತ್ತು, ಅವಾಗ ನಾಟ್ ಅವನೇ ಶ್ರೀಮನ್ನಾರಾಯಣ. ಸೊ ನಾನು ಅದರಲ್ಲಿ ಇದ್ರೆ ಗೊತ್ತು ರಕ್ಷಿತ್ ಬಿಡೋದಿಲ್ಲ ಅಂತ. ಸೊ ಎಲ್ಲಿರೋ ಮಗ. ಸೊ ಆ ಥರ. ಆಮೇಲೆ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಮಾಡೋಣ ಜೋನ್ ಅಂತ ಸ್ವಲ್ಪ, ಅಂದರೆ ನಮಗೊಂದು ಇತ್ತಲ್ಲ ಅದಕ್ಕಿಂತ ಮುಂಚೆ 2 ಸಿನಿಮಾ ವೈಬ್ ಇತ್ತು ನಮಗೆ. ಸೊ ನಾವು ಮಾಡಿದ್ರೆ ಬನ್ನಿ ಶೆಟ್ರೆ, ವಿ ಆರ್ ಆಲ್ ಫ್ರೆಂಡ್ಸ್. ಸೊ ಯು ನೋ ದ ಡೈನಮಿಕ್ಸ್, ಯು ನೋ ಲೈಕ್ ಹೌ ಯು ಗೈಸ್ ವರ್ಕ್, ಹೌ ನಿಮ್ದೆಲ್ಲ ಅಪ್ಸ್ ಏನಂತೀರ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಎಲ್ಲರಿಗೂ ಒಬ್ರಿಗೊಬ್ರು ಚೆನ್ನಾಗಿ ಗೊತ್ತಾಗ್ಬಿಟ್ಟಿರುತ್ತೆ. ಐ ಥಿಂಕ್ ಅದು ಗೊತ್ತಿರೋದ್ರಿಂದನೇ ಆ್ಯಸ್ ಆ್ಯಂಡ್ ವೆನ್ ದ ಪ್ರಾಡಕ್ಟ್ ಬಿಕಮ್ಸ್ ಬೆಟರ್ ಆ್ಯಂಡ್ ಬೆಟರ್ ಆ್ಯಂಡ್ ಬಿಗ್ಗರ್. ಯಸ್.